ಚಿಂತನೆ ಪ್ರಾರ್ಥನೆ. ಚಿಂತನೆ ಮಕ್ಕಳು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರಂ ವದಾಚರೇತ್ ಎಂದಿದೆ ಸುಭಾಷಿತ. ಅಂದರೆ 5ನೆಯ ವಯಸ್ಸಿನವರೆಗೆ ಮುದ್ದಾಡಿ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಬೇಕು. ಅನಂತರದ 10 ವರ್ಷಗಳ ಕಾಲ ಶಿಸ್ತನ್ನು ಕಲಿಸಬೇಕು. ಮಕ್ಕಳು 16ನೇ ವಯಸ್ಸಿಗೆ ಬಂದ ನಂತರದಲ್ಲಿ ಮಿತ್ರರಂತೆ ಕಾಣುತ್ತಾ ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಲಲು ಸಹಕಾರಿಯಾಗಬೇಕು. ನ್ಯಾಯ ಮಾರ್ಗದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕು. ಇದು ಮಾತಾ ಪಿತೃಗಳ ಕರ್ತವ್ಯವಾಗಿದೆ. ಈ ಕರ್ತವ್ಯದಿಂದ ಪೋಷಕರು ವಿಮುಖರಾದರೆ ಮಕ್ಕಳು ಹಾದಿ ತಪ್ಪುವುದು ಖಂಡಿತ. ಬಾಲ್ಯವು ಜೀವನದ ಅಸ್ಥಿಭಾರ ಶಿಲೆ. ಇದರ ಮೇಲೆ ಇಡೀ ಜೀವನದ ಕಟ್ಟಡ ನಿಲ್ಲುತ್ತದೆ. ಬಾಲ್ಯದಲ್ಲಿ ನೆಟ್ಟ ಬೀಜವು ಜೀವನ ವೃಕ್ಷವಾಗಿ ಅರಳುತ್ತದೆ. ಬಾಲ್ಯದಲ್ಲಿ ಪಡೆಯುವ ವಿದ್ಯಾಭ್ಯಾಸವು ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಪಡೆಯುವ ಶಿಕ್ಷಣಕ್ಕಿಂತ ಹೆಚ್ಚು ಮುಖ್ಯವಾದುದು. ಆದುದರಿಂದ ಬಾಲ್ಯದಲ್ಲಿ ಮಕ್ಕಳಿಗೆ ನೀಡುವ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಜವಾಬ್ದಾರಿ ಎಲ್ಲರದ್ದಾಗಿದೆ. ಆದುದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದರು, ನಿನ್ನ ಬಾಳಿನ ಶಿಲ್ಪಿ ನೀನೇ ಎಂದು. ನಮ್ಮ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಬದುಕಿನ ಮೊದಲ ಹಂತದಲ್ಲಿಯೇ ಭಗವಂತನಲ್ಲಿ ನಂಬಿಕೆಯಿಂದ ಮೊದಲ ಹೆಜ್ಜೆ ಇಡುವಂತೆ ಮಾಡುತ್ತದೆ. ಅದೇ ಅಕ್ಷರಾಭ್ಯಾಸ. ಇದನ್ನು ಸನಾತನ ಭಾರತದಲ್ಲಿ ಅಂದಿನಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬಂದಿದ್ದೇವೆ. ಅಂತೆಯೇ ನಮ್ಮ ಮಕ್ಕಳಿಗೆ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವ ಮೂಲಕ, ಅಂದರೆ ಓಂಕಾರವನ್ನು ಶಾಸ್ತ್ರಪೂರ್ವಕವಾಗಿ ಬರೆಯಿಸಿಕೊಂಡು ಬರಲಾಗುತ್ತಿದೆ. ಇದರಿಂದ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಲ್ಲಿ ದೇವರಲ್ಲಿ ಶ್ರದ್ಧೆ, ಭಕ್ತಿ ಇರಲಿ ಎಂದು. ಇದರೊಂದಿಗೆ ಸದ್ಗುಣವನ್ನು ರೂಢಿಸಿಕೊಳ್ಳಲು ಕೂಡ ಅನುಕೂಲವಾಗುತ್ತದೆ. ನಾವು ಲೌಕಿಕ ಜಗತ್ತಿಗೆ ಕಾಲಿಡುವ ಪದ್ಧತಿ ಎಂದಿನಿಂದಲೂ ಇಂದಿನವರೆಗೂ ಅನೂಚಾನವಾಗಿ ಬಂದಿರುವುದು. ಬಾಲ್ಯದಿಂದಲೇ ದೇವರಲ್ಲಿ, ಗುರು ಹಿರಿಯರಲ್ಲಿ ಶ್ರದ್ಧಾಭಕ್ತಿಯಿಂದ ಬದುಕನ್ನು ರೂಪಿಸಿಕೊಳ್ಳಲು ಅನುವಾಗುತ್ತದೆ. ಆದರೆ ಇಂದು ಆಧುನಿಕತೆಯ ಹೆಸರಿನಲ್ಲಿ ನಮ್ಮ ಪೋಷಕರು ಇಂತಹ ಒಳ್ಳೆಯ ಪದ್ಧತಿಗಳನ್ನು ಗಾಳಿಗೆ ತೂರುವಲ್ಲಿ ಹೆಜ್ಜೆ ಇಡುತ್ತಿದ್ದಾರೆ. ಈ ರೀತಿ ಮಾಡುವುದರಿಂದ ಆ ಮಕ್ಕಳ ಭವಿಷ್ಯವೇ ಕಗ್ಗತ್ತಲಿನೆಡೆಗೆ ಸಾಗಬಹುದು. ಇದರೊಂದಿಗೆ ಆ ಮಕ್ಕಳು ತಪ್ಪು ಹಾದಿಯನ್ನು ಹಿಡಿಯುವ ಸಂದರ್ಭ ಬಂದರೂ ಬರಬಹುದು. ಒಂದು ಸುಭಾಷಿತ ಈ ರೀತಿ ಇದೆ, ಏಕೋಪಿ ಗುಣವಾನ್ ಪುತ್ರಃ ನಿರ್ಗುಣೈನ ಶತೈರಪಿ ಏಕಚಂದ್ರ ಪ್ರಕಾಶೇನ ನಕ್ಷತ್ರಃ ಕಿಂ ಪ್ರಯೋಜನಂ ಎಂದು. ಅಂದರೆ 100 ಜನ ಗುಣಹೀನ ಮಕ್ಕಳಿರುವುದಕ್ಕಿಂತ ಗುಣವಂತನಾದ ಒಬ್ಬ ಮಗ ಲೇಸು. ಆಕಾಶದಲ್ಲಿ ಸಹಸ್ರಾರು ನಕ್ಷತ್ರಗಳಿದ್ದರೂ ಚಂದ್ರನ ಬೆಳಕು ಮುಖ್ಯ ಅಲ್ಲವೇ? ಆದುದರಿಂದ ನಮಗಿರುವ ಮಕ್ಕಳನ್ನು ಉತ್ತಮ ಸಂಸ್ಕಾರವಂತರನ್ನಾಗಿ ಮಾಡಬೇಕು. ಅವರು ಸಾಗುತ್ತಿರುವ ಹಾದಿ ಸರಿಯಾಗಿದೆ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿರಬೇಕು. ಅವರು ತಪ್ಪು ಹಾದಿಯಲ್ಲಿ ಸಾಗುತ್ತಿದ್ದಾರೆ ಎಂದು ಗೊತ್ತಾದಾಗ ಅವರನ್ನು ಸರಿಹಾದಿಗೆ ತರಲು ಸುಲಭವಾಗುತ್ತದೆ. ಅದನ್ನು ಬಿಟ್ಟು ಅವರು ಹಾದಿ ತಪ್ಪಿ ತುಂಬಾ ಮುಂದೆ ಹೋದಾಗ ಪೋಷಕರಾದ ನಾವು ಅವರನ್ನು ಮತ್ತೆ ಸರಿಹಾದಿಗೆ ತರಲು ಸಾಧ್ಯವಿಲ್ಲ. ಹೇಗೆ ಗಿಡವಾಗಿದ್ದಾಗ ಬಗ್ಗದ್ದು ಮರವಾದಾಗ ಬಗ್ಗೀತೆ ಎಂಬ ನಾಣ್ಣುಡಿಯಂತೆ ನಮ್ಮ ಕೈ ಬಿಟ್ಟು ಹೋಗುವುದಂತೂ ಖಂಡಿತ. ಇದಕ್ಕೆ ಅವಕಾಶ ನೀಡಬಾರದು. ಅಂದರೆ ಮಕ್ಕಳನ್ನು ಬೆಳೆಸುವಲ್ಲಿ ಪೋಷಕರು ಸದಾ ಎಚ್ಚರಿಕೆ ವಹಿಸಲೇಬೇಕು. ಎಚ್ಚರ ತಪ್ಪಿದರೆ ಮಕ್ಕಳು ಹಾದಿ ತಪ್ಪುವುದು ನಿಶ್ಚಿತ. ಮಾನವನ ಬದುಕು ನಮಗೆ ದೊರೆತ ವರ. ಈ ಜೀವಿತಾವಧಿಯಲ್ಲಿ ನಾವೇನು ಸಾಧಿಸಬೇಕೆಂಬ ಸಂಕಲ್ಪ ಮಾಡಿರುತ್ತೇವೋ ಆ ಸಂಕಲ್ಪವನ್ನು ಸ್ಮರಿಸುತ್ತಾ ಸಾಗಬೇಕು. ಸಂಕಲ್ಪದಿಂದ ಸಿದ್ಧಿಯಲ್ಲವೇ? ಹಾಗಾಗಿ ಸಂಕಲ್ಪ ಮಾಡುವುದು, ಆಗಾಗ ಆ ಸಂಕಲ್ಪವನ್ನು ಸ್ಮರಿಸುವುದು ಇಷ್ಟಾದರೆ ಸಾಲದು. ಸಿದ್ಧಿಯೆಡೆಗೆ
ಲಕ್ಷ್ಯವಿರಬೇಕು, ದಿಟ್ಟ ಹೆಜ್ಜೆ ಇಡಬೇಕು. ಅದನ್ನು ಬಿಟ್ಟು ಬದುಕನ್ನು ಬೇಕಾಬಿಟ್ಟಿಯಾಗಲು ಬಿಡಬಾರದು. ಬದುಕಿನ ಗುರಿಯೊಳಗೆ ಹೆಜ್ಜೆ ಇರಬೇಕು. ಆಗ ಮಾತ್ರ ಗುರಿ ಮುಟ್ಟಬಹುದು. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋಣ.